ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನೊಂದು ಸ್ವಲ್ಪ FSL ರಿಪೋರ್ಟ್ಗಳು ಬರಬೇಕು. ಅವುಗಳೆಲ್ಲ ಬಂದುಬಿಟ್ರೆ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸುವ ಮೂಲಕ ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಕ್ರಿಯೆ ಮುಗಿಯುತ್ತೆ. ಇನ್ನೇನಿದ್ರೂ ವಿಚಾರಣೆ ಶುರುವಾಗಬೇಕು, ಪ್ರಕರಣದ ವಿಚಾರಣೆ. ಅದಕ್ಕಿಂತ ಮುಂಚೆ ಆರೋಪಿಗಳಿಗಿರುವ ಒಂದು ಅವಕಾಶ ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೊಳ್ಳೋದು. ವಿಚಾರಣೆ ಮುಗಿದಿದೆಯಲ್ಲ ಸ್ವಾಮಿ ನಮ್ಮ ಮೇಲೆ, ಇನ್ನು ಹೊರಗೆ ಬಿಡಿ ನಮ್ಮನ್ನು. ನಾವು ಕರೆದಾಗ ಕೋರ್ಟಿಗೆ ಬರ್ತೀವಿ, ಪೊಲೀಸರು ಕರೆದ್ರೆ ಪೊಲೀಸರ ಹತ್ರ ಹೋಗ್ತೀವಿ, ನೀವು ವಿಧಿಸುವ ಎಲ್ಲ ನಿಯಮಗಳನ್ನು, ಕಟ್ಟಳೆಗಳನ್ನು, ಕರಾರುಗಳನ್ನು ಪಾಲನೆ ಮಾಡ್ತೀವಿ, ಹೊರಗೆ ಬಿಡಿ ಅಂತ ಕೇಳ್ತಾರೆ. ಅದರ ಅರ್ಥ ಇಷ್ಟು ದಿವಸ ಕೇಳುವ ಅಧಿಕಾರವೇ ಇವರಿಗೆ ಇರಲಿಲ್ಲ ಅಂತಲ್ಲ, ಕೇಳುವ ಅಧಿಕಾರ ಇತ್ತು. ಆದರೆ ನ್ಯಾಯಾಲಯಗಳು ತನಿಖೆ ನಡೀತಾ ಇರುವಾಗ ಜಾಮೀನು ಕೊಡುವ ಸಾಧ್ಯತೆಗಳು ಕಡಿಮೆ. ಆ ಕಾರಣಕ್ಕೋ ಏನೋ ದರ್ಶನ್ ಪರ ವಕೀಲರು ಕೋರ್ಟಿನ ಕಡೆ ಬರಲೇ ಇಲ್ಲ, ಜಾಮೀನು ಕೇಳ್ಕೊಂಡು ಬರಲೇ ಇಲ್ಲ ಕೋರ್ಟಿನ ಕಡೆ. ಉಳಿದಂತೆ ಪವಿತ್ರ ಗೌಡ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಕೆ ಆಯಿತು. ಇನ್ನು 3 ಜನ ಆರೋಪಿಗಳ ಪರವಾಗಿ ಸಲ್ಲಿಕೆಯಾಗಿತ್ತು. ನಿರೀಕ್ಷೆಯಂತೆ ಅವರು ರಿಜೆಕ್ಟ್ ಆಗಿದ್ದಾವೆ. ಇನ್ನು ಮುಂದೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೆ ಜಾಮೀನು ಅರ್ಜಿಗಳಿಗೆ ಒಂದು ಸೀರಿಯಸ್ನೆಸ್ ಬರುತ್ತೆ, ಒಂದು ತೂಕ ಬರುತ್ತೆ. ಈ ಮಧ್ಯದಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾರಂತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟು ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆ ಅಂತಾನೆ ತ್ವರಿತ ಗತಿಯ ನ್ಯಾಯಾಲಯವೊಂದು ರಚನೆಯಾಗುವ ಸಾಧ್ಯತೆ ಇದೆ. ತ್ವರಿತಗತಿಯ ನ್ಯಾಯಾಲಯ ಅಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಅಂದರೆ ಆ ಕೋರ್ಟ್ನಲ್ಲಿ ಇದು ಒಂದೇ ಕೇಸು ವಿಚಾರಣೆ ನಡೀತಾ ಇರುತ್ತೆ. ಅದಕ್ಕೆ ಅಂತ ಡೆಡಿಕೇಟೆಡ್ ನ್ಯಾಯಾಧೀಶರು ಇರ್ತಾರೆ, ಕೋರ್ಟ್ ಸ್ಟಾಫ್ ಇರ್ತಾರೆ. ನೋಡಿ, ನಾರ್ಮಲ್ ಯಾವುದೋ ಕೇಸು ಅದು ಡೆಸಿಗ್ನೇಟೆಡ್ ಅಸೈನ್ಡ್ ಕೋರ್ಟಿಗೆ ಬಂದರೆ ಆ ಕೋರ್ಟ್ನಲ್ಲಿ ಸಾವಿರಾರು ಕೇಸ್ಗಳಿರ್ತವೆ. ಒಂದು ದಿವಸ ವಿಚಾರಣೆ ನಡೆದ್ರೆ ನೆಕ್ಸ್ಟ್ ಎಲ್ಲ ವಕೀಲರ ಜೊತೆಗೆ ಮಾತಾಡಿಕೊಂಡು ಯಾವ ಡೇಟ್ ಕೊಡೋಣ ಅಂದರೆ ಡೇಟ್ ಹೋಗುತ್ತದು, 1 ತಿಂಗಳಿಗೆ ಹೋಗುತ್ತೋ 2 ತಿಂಗಳಿಗೆ ಹೋಗುತ್ತೋ. ವಿಚಾರಣೆ ಒಂದು ಶೇಪ್ ತೆಗೆದುಕೊಳ್ಳೋದಕ್ಕೆ 5-6 ವರ್ಷ ಹೋಗ್ಬಿಡುತ್ತೆ. ಇನ್ನು ನಡೀತಾ ಇದೆ ವಿಚಾರಣೆ. ಆ ಸಂದರ್ಭದಲ್ಲಿ ಆರೋಪಿಗಳಿಗೆ ಜಾಮೀನು ಅರ್ಜಿ ಸಲ್ಲಿಸಿದಾಗ ಸಹಜವಾಗಿ ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಹೀಗೆ ನಡ್ಕೊಂಡು ಹೋದರೆ ಇನ್ನೂ 8 ದಿವಸ ಜೈಲಿನಲ್ಲಿರ್ಬೇಕು ನಾವು ಅಂತ ಕೇಳ್ತಾರೆ. ಅಕಸ್ಮಾತ್ ನೀವು ಅಷ್ಟು ವಿಚಾರಣೆ ಮುಗಿಸಿ ನಾವು ನಿರಪರಾಧಿಗಳು ಅಂತ ತೀರ್ಪು ಬಂದರೆ ಜೀವಾವಧಿ ಶಿಕ್ಷೆ ಆಗುವಷ್ಟು ಕಾಲ ನಾವು ಜೈಲಿನೊಳಗೆ ಇದ್ದುಬಿಟ್ರೆ ನಮಗೆ ಅನ್ಯಾಯ ಆಗೋದಿಲ್ವಾ ಅಂತ ಕೇಳ್ತಾರೆ. ಸಹಜ ಪ್ರಶ್ನೆ ಕೂಡ ಅದು. ಆದ್ದರಿಂದ ನಮಗೆ ಬೇಲ್ ಕೊಡಿ ಅಂತ ಹೇಳ್ತಾರೆ. ನ್ಯಾಯಾಲಯಗಳು ಬೇಲ್ ಕೊಡುವಾಗ ಒಂದಷ್ಟು ಲೀನಿಯನ್ಸ್ ತೋರಿಸ್ತವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಏನಾಗುತ್ತೆ, ಜಾಮೀನು ಕೇಳಿದಾಗ ಸಹಜ ನ್ಯಾಯಾಧೀಶರು ಹೇಳ್ತಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರೀ, ನಿಮ್ದು ಒಂದೇ ಕೇಸಿನ ವಿಚಾರಣೆ ನಡೆಸ್ತಾ ಇದ್ದೀವಿ, ಡೇ ಟು ಡೇ ಹಿಯರಿಂಗ್ ನಡೀತಾ ಇದೆ, ಇಷ್ಟು ವೇಗವಾಗಿ ಹಿಯರಿಂಗ್ ನಡೀತಾ ಇರುವಾಗ ಜಡ್ಜ್ಮೆಂಟೇ ಕೊಟ್ಟು ಬಿಡ್ತೀವಿ ರೀ ಅಂತಾರೆ. ಹಾಗೆ ಅನ್ನುವ ಸಾಧ್ಯತೆ ಜಾಸ್ತಿ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಆ್ಯಕ್ಚುಲಿ ಈ ಸುದ್ದಿಯನ್ನು ಮೊಟ್ಟ ಮೊದಲಿಗೆ ನಾವೇ ಬ್ರೇಕ್ ಮಾಡಿದ್ದು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸುವ ಬಗ್ಗೆ ಕಮಿಷನರು ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದಾರೆ ಅಂತ. ಒಂದು ಪ್ರಾಸೆಸ್ ಇರುತ್ತೆ, ಅದು ಪೊಲೀಸ್ ಇಲಾಖೆ ಕೇಳ್ಕೊಳ್ಬೇಕು. ಇಂಥದ್ದೊಂದು ಘಟನೆ ಆಗಿತ್ತು, ನಾವು ವಿಚಾರಣೆ ನಡೆಸಿ ಚಾರ್ಜ್ ಶೀಟ್ ಹಾಕಿದ್ದೀವಿ, ಇದರ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರಬೇಕು, ರಚಿಸಬೇಕು ಅಂತ ಗೃಹ ಇಲಾಖೆಯಿಂದ ಮನವಿ ಹೋಗುತ್ತೆ. ಲಾ ಮಿನಿಸ್ಟ್ರಿಗೆ, ಕಾನೂನು ಇಲಾಖೆಗೆ ಮನವಿ ಹೋಗುತ್ತೆ. ಕಾನೂನು ಇಲಾಖೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಅದಕ್ಕೊಂದು ಜಾಗ, ಸ್ಟಾಫು, ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ನಂತರ ಕ್ಯಾಬಿನೆಟ್ಟಿಗೆ ಬರುತ್ತೆ. ಕ್ಯಾಬಿನೆಟ್ ಒಪ್ಪಿಗೆ ಕೊಡ್ಬೇಕು, ಅದಕ್ಕೆ ಮಾಡೋಕ್ಕೆ ಅಡ್ಡಿ ಇಲ್ಲ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಅಂತ. ಕ್ಯಾಬಿನೆಟ್ ನಿರ್ಧಾರವಾದ ನಂತರ ಹೈಕೋರ್ಟ್ಗೆ ಕಳಿಸ್ತದೆ. ಹೈಕೋರ್ಟು ಒಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತೆ. ಇನ್ ಆಲ್ ಪ್ರೊಬ್ಯಾಬಿಲಿಟಿ ಸೆಪ್ಟೆಂಬರ್ 17ನೇ ತಾರೀಖಿನ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಒಂದು ನಿರ್ಧಾರ ಆಗುವ ಸಾಧ್ಯತೆ ಇದೆ. ಹೋಮ್ ಮಿನಿಸ್ಟರ್ ಮತ್ತು ಕಮಿಷನರು ಮಾತಾಡಿದ್ದಾರೆ ಇದರ ಬಗ್ಗೆ, ಕೇಳಿಸ್ಕೊಳ್ಳಿ. ಅದನ್ನು ತೀರ್ಮಾನ ಮಾಡ್ತಾರೆ, ಅದಕ್ಕೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದು ಒಂದು ಚಿಂತನೆ ಇದೆ, ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನೇನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಸ್ಪೆಷಲ್ ಕೋರ್ಟ್ ಫಾಸ್ಟ್ ಕೋರ್ಟ್ಗೆ
ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ತಗೊಳ್ತೀವಿ. CFSನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು, ನಾನು ಕೇಳಿಲ್ಲ. CFSನಿಂದ ಕೆಲವು ವರದಿಗಳು ಬರೋದಿಲ್ಲ. ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರೆತಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ. ಅದರ ಬಗ್ಗೆ ನಮ್ಮ ಕಾನೂನು ತಜ್ಞರೊಂದಿಗೆ ಚರ್ಚೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ತಗೊಳ್ತೀವಿ. ನಾನಾಗಲೇ ಹೇಳಿದ ಹಾಗೆ ಕೆಲವೊಂದು ಸಲ ಸಮಾಜದಲ್ಲಿ ಹೀನಾತಿಹೀನ ಕೃತ್ಯಗಳು ನಡೀತವೆ. ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು, ಸಣ್ಣ ಮಕ್ಕಳ ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯಗಳು, ರೇಪ್ ಆ್ಯಂಡ್ ಮರ್ಡರ್ಗಳು, ಗ್ಯಾಂಗ್ ರೇಪ್ಗಳು, ಈ ರೀತಿಯ ಘಟನೆಗಳು ನಡೆದಾಗ ಸಮಾಜದಲ್ಲಿ ಒಂದು ಆಕ್ರೋಶ ಇರುತ್ತೆ. ಅಂಥ ಪ್ರಕರಣಗಳನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಆದಷ್ಟು ಬೇಗ ನ್ಯಾಯದಾನ ಮಾಡ್ತೀವಿ ಅಂತ ನಿರ್ಧಾರ ಮಾಡ್ತಾರೆ. ಮರ್ಡರ್ ಕೇಸ್ಗಳಲ್ಲೂ ಆಗಿದ್ದಾವೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು. ಈಗ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲೂ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡುವ ಮನವಿಯೊಂದು ಹೋಮ್ ಮಿನಿಸ್ಟ್ರಿಯಿಂದ ಹೋಗಿದೆ. ಸಾಮಾನ್ಯವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಾದಾಗ ಒಂದು ಗಡುವನ್ನು ವಿಧಿಸ್ತಾರೆ. ಈ ಪ್ರಕರಣದ ವಿಚಾರಣೆಯನ್ನು ಇಷ್ಟು ದಿವಸದಲ್ಲಿ ಮುಗಿಸಿ ಜಡ್ಜ್ಮೆಂಟ್ ಕೊಡಬೇಕು ಅಂತ. ಇದು ಟ್ರಯಲ್ ಕೋರ್ಟ್. ನಾಳೆ ಈ ತೀರ್ಪು, ಅದೇನೇ ತೀರ್ಪು ಬಂದರು, ಈಗ ಇದರಲ್ಲಿ ಯಾರ್ದು ಏನು ತಪ್ಪೇ ಇರಲಿಲ್ಲ, ನೋಬಡಿ ಕಿಲ್ಡ್ ರೇಣುಕಾಸ್ವಾಮಿ ಅಂತಾನೆ ತೀರ್ಪು ಬಂತು ಅಂತಂದರೆ ಪ್ರಾಸಿಕ್ಯೂಷನ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಅಥವಾ ಕನ್ವಿಕ್ಷನ್ ಆದರೆ ಶಿಕ್ಷೆಗೊಳಗಾದಂಥವ್ರು ಹೈಕೋರ್ಟ್ಗೆ ಹೋಗ್ತಾರೆ. ಅದು ಎಷ್ಟು ದಿವಸ ಟೈಮ್ ತಗೊಳುತ್ತೋ ಆಮೇಲಿನ ಮಾತದು. ಟ್ರಯಲ್ ಬೇಗ ಮುಗಿದು ಬಿಡಬೇಕು, ಟ್ರಯಲ್ ಕೋರ್ಟಿನ ಜಡ್ಜ್ಮೆಂಟ್ ಬೇಗ ಬಂದು ಬಿಡಬೇಕು ಅನ್ನುವ ಕಾರಣಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ರಚನೆ. ಜೊತೆಗೆ 17 ಜನ ಆರೋಪಿಗಳು, 200 ಜನ ಸಾಕ್ಷಿಗಳು. ತುಂಬ ದೊಡ್ಡ ಕೇಸ್ ಇದು. 17 ಜನ ಆರೋಪಿಗಳು, 200 ಸಾಕ್ಷಿಗಳಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಪಾತ್ರ ಏನು ಅನ್ನೋದರ ಬಗ್ಗೆ ವಾದಗಳು ಪ್ರತಿವಾದಗಳು ನಡೀಬೇಕು, ಸಾಕ್ಷಿಗಳ ವಿಚಾರಣೆ ನಡೀಬೇಕು. ಅದೆಲ್ಲ ಇರುವ ಕಾರಣಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಸಪ್ರೇಟ್ ಆದಂಥ ಕೋರ್ಟು. ಅದರ ಜೊತೆಗೆ ಅಕ್ಯೂಸ್ ನಂಬರ್ 2 ದರ್ಶನ್ನು ಪ್ರತಿ ವಿಚಾರಣೆ ಇದ್ದಾಗ ಆತನನ್ನು ಕರ್ಕೊಂಡು ಬಂದು ಕಟಕಟೆಯಲ್ಲಿ ನಿಲ್ಲಿಸು, ಆಮೇಲೆ ಕರ್ಕೊಂಡೋಗಿ ಜೈಲಿಗೆ ಬಿಡು ಅಂತಂದರೆ ಕೋರ್ಟ್ನಲ್ಲಿ ಕೇವಾಸ್ ಆಗಿಬಿಡುತ್ತೆ. ಅದು ಕೂಡ ಒಂದು ಕಾರಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಮನವಿ ಮಾಡಿಕೊಳ್ಳೋದಕ್ಕೆ. ಕೋರ್ಟಿನ ಕಟಕಟೆಯೊಳಗೆ ಎಲ್ಲರೂ ಬಂದು ನಿಂತ್ಕೋಬೇಕು. ಎಲ್ಲ ಆರೋಪಿಗಳ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗೋದು ಅಂತ ಕರೀತಾರೆ ಲೀಗಲ್ ಲ್ಯಾಂಗ್ವೇಜಲ್ಲಿ. ದೋಷಾರೋಪಣೆಯನ್ನು ಹೊರಿಸಲಾಗತ್ತೆ. ಆರೋಪಿಗಳ ಪರ ವಕೀಲರು ಚಾರ್ಜ್ ಶೀಟ್ ವಿರುದ್ಧ ವಾದ ಮಂಡನೆ ಮಾಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿವಾದ ಮಂಡನೆ ಮಾಡ್ತಾರೆ. ಕೋರ್ಟ್ ಕಟಕಟೆಯಲ್ಲಿ ಆರೋಪಿಗಳ ಹೇಳಿಕೆಗಳನ್ನು ದಾಖಲಿಸಲಾಗುತ್ತೆ, ವಿಚಾರಣೆ ನಡೆಯುತ್ತೆ. ಸಾಕ್ಷಿಗಳ ಹೇಳಿಕೆ, ವಿಚಾರಣೆ, ಕ್ರಾಸ್ ಎಕ್ಸಾಮಿನೇಷನ್ನು ಎಲ್ಲ ಆಗುತ್ತೆ. ಸಾಕ್ಷ್ಯಗಳ ಪರಿಶೀಲನೆ, ತನಿಖಾಧಿಕಾರಿಗಳು, ವೈದ್ಯರು, FSL ತಜ್ಞರ ಹೇಳಿಕೆಗಳು ದಾಖಲಾಗಬೇಕು. ಕೇಸ್ ವಿಚಾರಣೆ ಮುಗಿದು ತೀರ್ಪನ್ನು ನ್ಯಾಯಾಧೀಶರು ಕೊಡ್ತಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಅದಕ್ಕೊಂದು ಗಡುವನ್ನು ವಿಧಿಸಲಾಗುತ್ತೆ. ಆದಷ್ಟು ಬೇಗ ಅದು ಆಗತ್ತೆ ಅನ್ನೋದು ನಿರೀಕ್ಷೆ. ಅದರ ಪ್ರಯತ್ನಗಳಾಗ್ತಾ ಇದ್ದಾವೆ. ನೋಡೋಣ ಇದು ಹೌ ಇಟ್ ವಿಲ್ ಟರ್ನ್ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗುತ್ತಾ, ಎಲ್ಲಾಗತ್ತೆ, ನ್ಯಾಯಾಧೀಶರು ಯಾರು ಬರ್ತಾರೆ, ಆಲ್ ದಟ್ ಮ್ಯಾಟರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.